ಹಂಗ ವಾ ಫೋರ್ಸ್ರ ವಾ ಫೋರ್ಸಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವಿದೇಶಿ ಕಡೆ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಅರುಣ್ ಕುಮಾರ್ ಅವರ ಜನ್ಮದಿನ ನಾವು ಯಾವ ರೀತಿ ಸರ್ಪ್ರೈಸ್ ಮಾಡಿದ್ವಿ. ಫಸ್ಟ್ ಟೈಮ್ ನಾವು ಬೆಳಗ್ಗೆಯಿಂದನೂ ವಿಶ್ ಮಾಡಿದೆ, ನಮಗೆ ಗೊತ್ತೇ ಇಲ್ವೇನೋ ಅನ್ನೋ ಥರ ಇದ್ವಿ. ಸ್ಮಾಲ್ ಸೆಲೆಬ್ರೇಷನ್ ಅಂತ ಮಾಡಿದ್ವಿ. ಸರ್ಪ್ರೈಸಿಂಗ್ ಆಗಿ ನಮ್ಮ ಫ್ರೆಂಡ್ಸ್ ಕೂಡ ಜಾಯ್ನ್ ಆದರು. ತುಂಬಾ ಖುಷಿ ಆಯಿತು. ನಾವು ಸರ್ಪ್ರೈಸ್ ಅಂತ ಅಂದ್ಕೊಂಡ್ವಿ, ಆದರೆ ನಮ್ಮ ಮನೇಲಿ ಇದ್ದಾರಲ್ಲ ಚೋಟಾ ರೋಶ್ನಿ ಅವರು ರಿವೀಲ್ ಮಾಡಿಬಿಟ್ರು. ಅವ್ರಿಗೂ ಗೊತ್ತಿಲ್ಲದೆ ಅವ್ರು ರಿವೀಲ್ ಮಾಡಿಬಿಟ್ರಂತೆ. ಅದು ಹೇಗೆ ಅಂತ ನೀವೇ ಈ ಬ್ಲಾಗ್ನ ನೋಡ್ತಾ ಇರಿ. ಆ ಕಡೆ ಲೈಟ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಲಲ್ಲಾ ಲಲ್ಲಾ ಲಾ ಲಾ ಲಾ. ಲೈಟ್ ಹಾಕೆ ರೋಶ್ನಿ. ನಿನಗೆ ಯಾವತ್ತೂ ನಾವು ಬೆಳಗ್ಗೆಯಿಂದನೂ ವಿಶ್ ಮಾಡಿದೆ ಯಾವತ್ತೂ ಇರ್ತಾ ಇರಲಿಲ್ಲ. ಈ ಸರಿ ವಿಶೇ ಮಾಡ್ದಂಗೆ ಕೊನೆವರೆಗೂ ಸರ್ಪ್ರೈಸ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ. ಅಂದರೆ ಸರ್ಪ್ರೈಸ್ ಅಂತ ಏನಿಲ್ಲ, ಸುಮ್ಮನೆ ಜಸ್ಟ್ ಕೇಕ್ ಕಟ್ಟಿಂಗ್ ಅಂತ ಅಂದ್ಕೊಂಡಿದ್ದೆ. ಎಂಡ್ ಅಪ್ ವಿ ಸೆಲಿಬ್ರೇಟೆಡ್ ಲೈಕ್ ದಿಸ್. ಚೆನ್ನಾಗಿತ್ತು, ಖುಷಿ ಆಯಿತು. ಎಲ್ಲರೂ ಫ್ರೆಂಡ್ಸ್ ಬಂದು ಎಲ್ಲ ಸೆಲಿಬ್ರೇಟ್ ಮಾಡಿದ್ದಂಥದ್ದು ತುಂಬ ಖುಷಿ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಕ್ಕೂ ಆ ಡೇ ವಾಸ್ ಬ್ಯೂಟಿಫುಲ್ ಡೇ ಅಂತ ಅನ್ನಿಸ್ತು ನಮಗೆ. Happy birthday Arun Kumar, happy birthday to you, hip hip hooray, hip hip hooray, hip hip hooray. Super Maya, you did it. ವಾಚ್ ಅಂತ ಆಂಟಿ ವಾಚ್ ವಾಚ್ ಮದುವೆ ಹಂಗೆ ಒಂದು ಸ್ಟ್ಯಾಂಡ್ ತಗೊಳಕಲ್ಲ ಮದುವೆ ಬ್ರಾಹ್ಮಣ ಅಂದ್ರೆ ತಂದವ್ರು ಯಾರು, ಆಗ್ತಾ ಇರೋರು ಯಾರು? ನಿನಗೆ ಗೊತ್ತಿರಲಿಲ್ಲ. ಸಾಕು ಉಲ್ಟಾ ಹಾಕಿದ್ಯಾ. ಥ್ಯಾಂಕ್ ಯು ಫಾರ್ ಕಮಿಂಗ್. ಅಂಕಲ್ ಯಾಕೆ ನನಗೆ ಮುತ್ತು ಕೊಡ್ತಾವ್ರೆ ಅಂತ ನೋಡಿ. ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್. ಸರ್ಪ್ರೈಸಿಂಗ್. ಚೆನ್ನಾಯ್ತಾ? ಥ್ಯಾಂಕ್ ಯು ರೋಶ್ನಿ. ಯಾವ ಬ್ರ್ಯಾಂಡು? ಸೀಕೋನು. ಆಮೇಲೆ ಇಲ್ಲ ಅಂದ್ರೆ ಇದೇನು ಫಾಸ್ಟ್ ಟ್ರ್ಯಾಕು. ಆಮೇಲೆ ಟಾಮಿ ಐ ಫಿಗರು. ಆಮೇಲೆ ಅದೆಲ್ಲ ಕಮ್ಮಿನೇ. ಅದೆಲ್ಲ ಕಮ್ಮಿನೇ. ಏನು ಟಾಮಿ ಐ ಫಿಗರ್ ಎಲ್ಲ ಕಮ್ಮಿನೇ.
ಇವತ್ತು ರೋಸ್ಟ್ ಊಟ ಇಲ್ಲ. ಇವತ್ತು ಮರ್ತೋಗ್ಬಿಟ್ಟಿದ್ದೀರಾ ಅನ್ಕಂಡ ನಾನು. ಏನ ಬೆಳಗ್ಗೆ ಇವಳು ಹೇಳಿದ್ಲಲ್ಲ ಏನಂತ ರಿವೀಲ್ ಮಾಡಿ ಇವಳು ರಿವೀಲ್ ಏನಂತ ಏನ್ ರಿವೀಲ್? ಅವಳಿಗೆ ಏನೂ ಗೊತ್ತಿರ್ಲಿಲ್ಲ. ಮಮ್ಮಿ told me today is Papa's birthday. ಐ ಡಿಂಟ್ ಇವನ್ ಸೇ ಹರ್. ನಾನು ಏನೂ ಹೇಳಿಲ್ಲ ಅವಳಿಗೆ. ಅವಾಗ ಹೇಳಿದ್ದು ಇವಾಗ ಜ್ಞಾಪನ ಬಂದ್ಬಿಡ್ತಾ ನಿನಗೆ? ನಾನು ಬೆಳಗಿಂದ ಫ್ರೀ ಇರಲಿಲ್ಲ, ಅದಕ್ಕೆ ಏನು ವಿಶ್ ಮಾಡಲಿಲ್ಲ. ಸ್ಪೈ ಕರ್ಕೊಂಡಾಗಿತ್ತು. ನಾನು ಇವತ್ತು ಅವ್ರು ಬರ್ತಾರೆ ಅಂತಾನೆ ಅಂದ್ಕೊಂಡಿರ್ಲಿಲ್ಲ. ಹರ್ಷಿ ಬರ್ತಾಳೆ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು. ಹರ್ಷಿ ಬರ್ತಾಳೆ ಅಂದ್ಕೊಂಡಿದ್ದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಇದಾಗಿತ್ತು ಒಂದು ಚಿಕ್ಕ ಸೆಲೆಬ್ರೇಷನ್ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನೂ ಯಾರ್ಯಾರು ಅನು ಇನ್ ವಿದೇಶಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.